ನಾನು ಕೂಡ ಸಿಎಂ ಆಕಾಂಕ್ಷಿ ಅದೇನಿ 2013 ಆಗಬೇಕಿತ್ತು. ಯಾವುದೋ ಕಾರಣಗಳಿಂದ ಆಗಿಲ್ಲ. ಸರಿ, ಅಂತದೊಂದು ಅವಕಾಶ ಬಂದ್ರೆ ನಾನು ಆಗ್ತೀನಿ. ಅದರಲ್ಲಿ ತಪ್ಪಿದ್ದಾರೆ, ಏನಕ್ಕೆ ಅಂತ ತಪ್ಪು ಏನಿಲ್ಲ, ಸರಿಯಾಗಿದೆ. ಈಗಾಗಲೇ ಅವ್ರಿಗೆ ಮುಂಚೆ ಕೂಡ ಹೇಳಿದ್ದಾರೆ, ನಾವು ಕೂಡ ಆಕಾಂಕ್ಷಿ ಇದ್ದೀವಿ. ಸೊ ಅವ್ರ ಬೇಡಿಕೆಯಲ್ಲಿ ಏನು ತಪ್ಪಿಲ್ಲ. ಯಾಕಂದರೆ ಈಗ ಈ ಪಕ್ಷಕ್ಕೆ ಮೇನ್ ವೋಟರ್ಸೇ SC ST ಮೈನಾರಿಟಿ. ಅವ್ರಿಗೆ ಪ್ರಾತಿನಿಧ್ಯ ಸಿಗಬೇಕಂತ ಭಾಳ ದಿನಗಳಿಂದ ಆಸೆ ಇದೆ. ಕರೆಕ್ಟ್. ಜೊತೆಗೆ ನಾ ಎಲ್ಲೂ ಕೂಡ ಅಧಿಕಾರ ಏನು ನಾನು ಸಿಎಂ ನಾನಾ ಕೆಲಸ ಮಾಡಿದ್ರೆ ನಾನೇ ಸರ್ಕಾರ ಮಾತನ್ನು ಕೂಡ ಹೇಳಿದ್ದಾರೆ. ಕರೆಕ್ಟು. ಈ ಪಕ್ಷ ಬರಲಿಕ್ಕೆ ಭಾಳಷ್ಟು ಜನ ಪರೋಕ್ಷವಾಗಿ ದುಡಿದಿದ್ದಾರೆ. ಇದು ಹೆಂಗಾಗಿದೆ ಅಂದರೆ, ಉದಾಹರಣೆ 1960 ಒಳಗೆ ತೇನ್ ಸಿಂಗ್ ಹೆಸರು ಕೇಳಿದ್ರೆ, ಹಿಮಾಲಯ ಪರ್ವತ ಏರಿದಾಗ ಇಡೀ ಜಗತ್ತಿನ ಎಲ್ಲ ಪೇಪರು ಬರೆದ್ವಿ, ತೇನ್ ಸಿಂಗ್ ಅವರು ಹಿಮಾಲಯ ಏರಿದ್ರಂತ. ಅವನ ಜೊತೆ ಇನ್ನೂ 14 ಜನ ಇದ್ರು, ಅವ್ರ ಹೆಸರು ಬರ್ತಿಲ್ಲ. ಇದು ಹಂಗೆ, ಇದು ಇನ್ನೋದಾರೆ, ಇನ್ನೂ ಭಾಳ ಜನ ಅದಾರೆ. ತೇನ್ ಸಿಂಗ್ ಹೆಸರು ಮಾತ್ರ ಬತ್ತು, ಹಿಮಾಲಯ ಪರ್ವತ ಏನತ್ತ. ಅವನ ಜೋಡಿ ಇದ್ದ, ಟೆಂಟ್ ಹೊರವ, ಚಹಾ ಮಾಡವ, ಅಡುಗೆ ಮಾಡೋರು ಎಲ್ಲರೂ ಇದ್ರು. ಈ ಪಕ್ಷ ಬರಲಿಕ್ಕೆ 14 ಇರ್ಬೋದು, ಅಥವಾ ಎಲ್ಲ ಶಾಸಕರು ಅವ್ರದ್ದೇ ಅಂತ ಕೊಡುಗೆ ಬರಲಿಕ್ಕೆ. ಅವ್ರದ್ದೇ ಸ್ವಂತ ಎಫರ್ಟ್ಸ್ನಿಂದ ಬಂದಿದ್ದಾರೆ, ಅವರು ಪಕ್ಷದ ಸಪೋರ್ಟ್ನಿಂದ. ಸೊ ಎಲ್ಲರೂ ಸ್ವಾಭಾವಿಕವಾಗಿ ಕ್ಲೇಮ್ ಮಾಡೋರೆ. ಈ ಥರ ಎಲ್ಲ ನಾವು ಕೆಲವೇ ಜನದಿಂದ ಅಧಿಕಾರ ಬಂದಿರೋದು ನಾನು ಕೂಡ ಒಪ್ಪೋದಿಲ್ಲ. ಸರ್ವ ಕಾರ್ಯಕರ್ತರು ಸುಮಾರು 1,25,00,000 ಜನ ಓಟ್ ಹಾಕಿದ್ದಾರೆ ನಮಗೆ. ಅವರಿಂದ ಶಾಸಕರು, ಅವರಿಂದ ನಾವೆಲ್ಲ ಮಂತ್ರಿಗಳು. ಅದಕ್ಕಾಗಿ ನಮ್ಮ ಇತಿಮಿತಿಯಲ್ಲಿ ಕೂಡ ಇರಬೇಕಾಗ್ತದೆ. ಎಲ್ಲ ನನ್ನಿಂದ ಆಗಿದೆ ಅನ್ನೋದು ಕೂಡ ಭಾಳ ತಪ್ಪು. ಯಾಕಂದ್ರೆ ಒಂದು ಪಕ್ಷ ಕಾಂಗ್ರೆಸ್ ಅನ್ನುವಂಥದ್ದೇ ಕಾರ್ಯಕರ್ತರ ಪಕ್ಷ ಅನ್ನುವಂಥದ್ದು. ಕಾರ್ಯಕರ್ತರ ಪಕ್ಷ ಅವರಿಂದ MLA ಇಂದ ಮಂತ್ರಿಗಳು, ಇದೆಲ್ಲ ನಮ್ಮ ಗಮನಕ್ಕೆ ಇರಬೇಕು. ಸೊ ಈ ಪಕ್ಷ ಬರಲಿಕ್ಕೆ ಎಲ್ಲರದ್ದು ಸಹಕಾರ ಇದೆ. ಶಾಸಕರು ಕೂಡ ತಮ್ಮದೇ ಅಂತ ಕಷ್ಟದಲ್ಲಿ, ಇನ್ನೂ ಕಷ್ಟದಲ್ಲಿದ್ದಾರೆ. ಭಾಳ ಜನ ಶಾಸಕರು ಅವರು ಆರಿಸಿ ಬಂದಿದ್ದಾರೆ, ಫಸ್ಟ್ ಟೈಮ್ ಕೂಡ ಬಂದಿದ್ದಾರೆ. ಸೊ ನಾವು ಒಬ್ಬರಿಂದ, ಕೆಲವು ಜನಿಂದ ಸರ್ಕಾರ ಬಂದಿದ್ದು ನಾವು ಒಪ್ಪೋದಿಲ್ಲ. ಪಕ್ಷ ಜೊತೆಗೆ ಶಾಸಕರ ಶ್ರಮ, ಕಾರ್ಯಕರ್ತರ ಶ್ರಮದಿಂದ ಈ ಸರ್ಕಾರ ಬಂದಿದೆ ಅನ್ನೋದು ಎಲ್ಲರೂ ಗಮನಿಸಬೇಕು.